ನನ್ನ ಪ್ರತಿಷ್ಠೆ ಹೆಚ್ಚಿಸಲು ಹೋರಾಟ ಮಾಡುತ್ತಿದ್ದೇನೆ. ಇದರಲ್ಲಿ ನನ್ನದು ಸ್ವಾರ್ಥವಿದೆ. ನಾನೇನು ನಿಸ್ವಾರ್ಥ ತ್ಯಾಗಿ ಸನ್ಯಾಸಿ ಅಲ್ಲ. ನಾನು ಏನಾದರೂ ಆಗಬೇಕೆಂದು ಹೋರಾಟ ಮಾಡುತ್ತಿದ್ದೇನೆ. ಮುಂದೆ ಕರ್ನಾಟಕದಲ್ಲಿ ನಾನು ನಂಬರ್ 1 ಆಗುತ್ತೇನೆ. ನಾನು ಮುಖ್ಯಮಂತ್ರಿ ಆದ ಬಳಿಕ ಮಾಧ್ಯಮಗಳೇ ನನ್ನ ಬಳಿ ಬರುತ್ತವೆ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಬೆಳಗಾವಿ ನಗರದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ವಕ್ಫ್ ವಿರುದ್ಧ ಜನಜಾಗೃತಿಯನ್ನು ನಾವು ಮಾಡುತ್ತಿದ್ದೇವೆ. ಕಲ್ಯಾಣ ಕರ್ನಾಟಕ ಮುಗಿಸಿ ಕಿತ್ತೂರು ಕರ್ನಾಟಕ ಪ್ರವೇಶಿಸಿದ್ದೇವೆ. ನಾಳೆ ಸಂಜೆ ನಾವೆಲ್ಲ ದೆಹಲಿಗೆ ಹೋಗುತ್ತಿದ್ದೇವೆ. ಇಲ್ಲಿಯವರೆಗೂ ಮಠ, ಮಂದಿರ ವಕ್ಫ್ ಆಸ್ತಿ ಅಂತ ಆಗಿವೆ. ಅದರ ಬಗ್ಗೆ ವರದಿ ಕೊಡುತ್ತೇವೆ. ಜಂಟಿ ಸದನ ಸಮಿತಿ ಸದಸ್ಯರನ್ನು ಭೇಟಿಯಾಗಿ ಮನವಿ ಮಾಡುತ್ತೇವೆ. ಅಷ್ಟಕ್ಕೆ ಮಾತ್ರ ನಮ್ಮ ಪ್ರವಾಸವಿದೆ ಎಂದರು. ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತದು. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವ್ ಜಮೀರ್ ಅಹಮದ್ ಖಾನ್ ಹಚ್ಚಿದ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಕ್ಲೇಮ್ ಮಾಡ್ತಾ ಇದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡಕ್ ಹೋಗೋದು? ನಮ್ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನ ಕೊಡ್ಲಕತ್ತಾರ ನಮ್ಗೆ. ಅವ್ರನ್ನ ಅಭಿನಂದಿಸ್ತೀನಿ. ನೀವು ಅವ್ರ ಆಪ್ತ ವಲಯ ಯಾಕೆ ನನ್ ಗಂಟು ಬಿದ್ದೀರಿ? ನೀವು ಮುಖ್ಯಮಂತ್ರಿಗಳ ಏನ ಆಯ್ಕೆ ಕರ್ತವ್ಯ ಹೈಕಮಾಂಡ್ ಬಿದ್ದಿದೆ, ಅದಾದ್ಮೇಲೆ ರಾಜ್ಯದ ಉಚ್ಚಾಟನೆ ಮಾಡ್ತಾರತ್ತ ಆ ಬಗ್ಗೆ ಚರ್ಚೆ ಆಗ್ತಿದೆ, ಚರ್ಚೆ ನಡೀತಾ ಇದೆ ಸರ್. ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯ ಚುನಾವಣೆ ಬರ್ತವೆ, ಏನೂ ಆಗುದಿಲ್ಲ. ನೀವ್ ಯಾಕ ನನಗ ಮಾಧ್ಯಮದವ್ರು ಯಾಕೆ ಗಾಬರಿ? ನಾನು ಉಚ್ಚಾಟನೆ ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ ಭವಿಷ್ಯ ಏನೋ ವಿಚಾರ ಮಾಡಿ. ನಾ ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ ಮಾಧ್ಯಮದವ್ರಿಗೆ ಎಲ್ಲಾರು ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ, ನಮ್ ಚಾನಲ್ ಬರ್ರಿ. ನಿಮ್ ಚಾನಲ್ ನಿಮ್ ಯಾವ ಚಾನಲ್ ಬರುದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಂಬರ್ 1 ಆಗವನೆ. ನೀವೇನ್ ನಮ್ ಪರವಾಗಿ ಬರೀರಿ, ಬೇಕಾದ್ರೆ ಬಿಡ್ರಿ. ಈಗ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ. ನೀವ್ ಏನಾರ ತಪ್ಪು ಬರೆದ್ರು ಅದ್ರಾಗ ಹೀಗೂ ಹೇಳಿದ್ರ ಯತ್ನಾಡ್ರತ್ತ ನಾನೊಂದು ಹಾಕ್ತೇನೆ. ಪ್ರೀತಿ ಐತೋ ನಾನು ಮುಗಿಸ್ಬೇಕಂತ ಯಾರು ಗೊತ್ತಾ? ಒಮ್ಮೆ ಪ್ರೀತಿ ತೋರಿಸಿ ನನ್ನ ಕಡೆ ಮಾತಾಡಿಸ್ತೀರ, ಅದನ್ನ ಸಂಜಿತನ ಎಳದೇ ಹೇಳ್ತೀರಿ. ಅದಕ್ಕೆ ಪ್ರೀತಿ ಐತೆ. ಇಷ್ಟು ನೀವು ಬಂದಿರಿ, ನಿಮ್ಗೆಲ್ಲ ಧನ್ಯವಾದಗಳು. ಹಳೆ ಬ್ರೇಕ್ಫಾಸ್ಟ್ ಇದೆ ಎಲ್ಲ ನಾ ಮಾಡ್ಕೊಂಡು. ಹಾ, ಈಗ ಮೊದಲ ಹಂತ ಮುಗೀತೀಗ. ಈಗ 2ನೇ ಹಂತದಲ್ಲಿ ನೋಡ್ರಿ, ಇದು ಚಿಕ್ಕಬಳ್ಳಾಪುರನಾಗ ನಿನ್ನೆ ದಲಿತರು ಜಮೀನ ಅವ್ರ ಪಾಪ 100 ವರ್ಷದಿಂದ ಮಾಡ್ಕೊಂಡ್ ಬಂದ್ ದಲಿತರ ಹೊಲಕ್ ಹೋಗಿ ಕೆಲವೊಂದು ಮುಸ್ಲಿಂ ಮತಾಂದ್ರು ಬಡಗಿ ತಗೊಂಡು ಹೊಡೆದು ಅವ್ರನ್ನ ಹೊರಗೆ ಹಾಕುತ್ತ ಪ್ರಯತ್ನ ಮಾಡಿ. ನಾವ್ ಇಲ್ಲಿ ಬಿಡುದಿಲ್ಲ. ಬಹಳಷ್ಟು ಕಾಂಗ್ರೆಸ್ನವ್ರು ಹೇಳಿದ್ರು ನಮ್ಗೆ. ಏನ್ ಹೇಳಿದ್ರು? ಈ ಉಪಚುನಾವಣೆ ಸಲಾಗಿ ವಕಫ್ ಮಾತಾಡ್ಲಾಕತ್ತಾರ. ಯಾರು? ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು. ಇದು ಆದ್ಮ್ಯಾಗ ಅವ್ರು ಬಂದ್ ಮಾಡ್ತಾರ ಬಾಯಿ ಅಂತ ಹೇಳಿ. ನಾವೇನ್ ಬಂದ್ ಮಾಡಿವನ್ರಿ? ಈಗ ಯಾರು ಚುನಾವಣೆ ಅದನ್ರಿ? ನಮ್ದು 3.5 ವರ್ಷ ಚುನಾವಣೆ ಐತಿ. ಪಾರ್ಲಿಮೆಂಟ್ ಏನ 4 ವರ್ಷ ಚುನಾವಣೆ ಐತಿ. ನಾವು ಆ ಚುನಾವಣೆ ಸಲ ರಾಜಕಾರಣ ಮಾಡ್ಬೇಕತ್ತಿಲ್ಲ. ನೀವು ಮಾಧ್ಯಮದವರು ಇಷ್ಟು ಚೆನ್ನಾಗಿ ನಮ್ಮ ವಕಫ್ ಬಗ್ಗೆ ಎಷ್ಟು ಜನರಲ್ಲಿ ಒಂದೊಂದು ಚಾನಲ್ಗಳು ಅಂತರೂ ಪಾಪ ಏನು ರೈತರನ್ನ ಜನರ ಜಾಗೃತಿ ಮಾಡೋ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮ ಚಾನಲ್ಗಳದ್ದು ಇದೆ. ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಹಳ್ಳಿ ನಾವು ಮಾತಾಡೇನ್ರಿ, ನೀವು ಮಾತಾಡಿ ಅದಕ್ಕೆ ಹೇಳ್ತೀರಿ. ಅವು ಕೆಲ್ಸಕ್ಕೆ ಬರ್ಲಾರ್ದು ಕೇಳ್ಕೊತ್ ಕೂತ ನಾ ಏನ್ ಮಾಡ್ಲಿ? ಯಾರ ದೀಪ ಆರ್ಯಾವ, ಆ ದೀಪ ಆರಿದ ಬಗ್ಗೆ ನೀವು ದೀಪವನ್ನು ಹೇಗೆ ಹಚ್ಚುತ್ತೀರಾ ಅಂತ ಕೇಳಿದ್ರೆ, ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.